ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಅಮೃತ್ ಸೀಪ್ ಆ್ಯಂಡ್ ಗೋಟ್ ಫಾರ್ಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನೋಡಿ ಸ್ನೇಹಿತರೆ, ವಿಡಿಯೋದ ಸ್ಟಾರ್ಟಿಂಗಲ್ಲೇ ಕೆಲವೊಂದು ಹೋತ್ ಮರಿಗಳನ್ನ ಅಂದರೆ ಗಂಡು ಮರಿಗಳನ್ನ, ಮೇಕೆ ಮರಿಗಳನ್ನ ತೋರಿಸಿದ್ದೇನೆ. ಸೊ ಆ ಮರಿಗಳು ಸ್ಟಾಕ್ ಇದೆ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಸಾಕೋದಕ್ಕೋ ಅಥವಾ ಇನ್ನಿದಕ್ಕೋ ನಿಮಗೆ ಆ ಥರ ಮರಿಗಳ ಅವಶ್ಯಕತೆ ಬಿದ್ದರೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಒಂದು 28ರಿಂದ 30 ಮರಿಗಳಿದೆ. ಸೊ ತುಂಬ ಕ್ವಾಲಿಟಿಯುತವಾದಂಥ ಮೇಕೆ ಮರಿಗಳು ಎಲ್ಲ ಫುಲ್ ಬ್ಲ್ಯಾಕ್ ಇದೆ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ. ಮತ್ತು ನಿಮ್ಮ ಮಟನ್ ಅಂಗಡಿಯವರಿದ್ದರೂ ಕೂಡ ಕಾಲ್ ಮಾಡ್ಬೋದು, ಅಥವಾ ಸಾಕೋದಕ್ಕೆ ಅಂದರೆ ತುಂಬ ಚೆನ್ನಾಗಿರೋ ಕ್ವಾಲಿಟಿಯುತವಾದಂಥ ಗಂಡು ಮೇಕೆ ಮರಿಗಳಿದೆ. ಸೊ ನೀವೆಲ್ಲರೂ ಕೂಡ ವಿಡಿಯೋನ ನೋಡ್ಬೋದು, ಮತ್ತು ನಿಮಗೆ ಬೇಕಾದರೆ ನನಗೆ ಕಾಲ್ ಕೂಡ ಮಾಡ್ಬೋದು. ನಿಮ್ಮ ವಾಟ್ಸಪ್ಗೆ ನಾನು ವಿಡಿಯೋಗಳನ್ನ ಹಾಕ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ನೀವು ಇಲ್ಲಿ ಕೆಲವೊಂದು ಮೇಕೆಗಳನ್ನ ಟಗರುಗಳನ್ನ ನೋಡ್ತಾ ಇದ್ದೀರಾ. ಈ ಟಗರುಗಳಿಗೆ ಮುಖಕ್ಕೆ ಬಣ್ಣ ಹಾಕಿ ಗಾಡಿಗೆ ಲೋಡ್ ಮಾಡಬೇಕು ಅಂತ ನಿಂತ್ಕೊಂಡಿದೆ. ಸೊ ಈ ಮರಿಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಾರಿಫೈ ಮಾಡ್ತೇನೆ. ಇನ್ನೂ ತನಕ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದೀರೋ, ಸೊ ಅಂಥವರೆಲ್ಲರೂ ಕೂಡ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಈ ಒಂದು ವಿಡಿಯೋಗೆ ಲೈಕ್ ಕೊಡ್ತೀರಾ ಅಂತ ನಾನು ತುಂಬ ಹೋಪಲ್ಲಿ ನನ್ನ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಸ್ವಲ್ಪ ನನಗೆ ದಯವಿಟ್ಟು ಕ್ಷಮೆ ಕೂಡ ಇರಲಿ. ಯಾಕಂದರೆ ಸ್ವಲ್ಪ ದಿನ ಆಯಿತು, ಅಂದರೆ ಒಂದು 8 ದಿನ ಆಗಿದೆ ಹೆಚ್ಚು ಕಡಿಮೆ. ಸೊ ನಾವು ವಿಡಿಯೋಗಳನ್ನ ಮಾಡಿ ಹಾಕಿಲ್ಲ. ತುಂಬ ಜನ ಫೋನ್ ಮಾಡಿ ಕೂಡ ನನ್ನ ಜೊತೆ ಮಾತಾಡಿದ್ದೀರಾ, ಸರ್ ಯಾಕೋ ವಿಡಿಯೋಗಳನ್ನ ಹಾಕಿಲ್ಲ ಅಂತ ತುಂಬ ಜನ ಕೂಡ ಕೇಳಿದ್ದೀರಾ. ಅದು ಮ್ಯಾಟ್ ಏನಂದರೆ, ಸೊ ನಾನು ಮರಿಗಳನ್ನ ಅಂದರೆ ಈ ಥರ ಬಕ್ರೀದ್ಗೋಸ್ಕರ ಕೊಡುವಂಥ ಮರಿಗಳಲ್ಲಿ ತುಂಬಾ ಬಿಜಿ ಇರೋ ಕಾರಣದಿಂದ ವಿಡಿಯೋಗಳನ್ನ ಮಾಡೋಕ್ಕೆ ಆಗಿರಲಿಲ್ಲ. ಮತ್ತು ಇತ್ತೀಚೆಗಷ್ಟೇ ನಾನು ದೇವನಹಳ್ಳಿಗೆ ಬಂದಿದ್ದೆ, ಮತ್ತು ಅತ್ತೆಬೆಲೆಗೆ ಬಂದಿದ್ದೆ. ಅದು ಬಿಟ್ಟರೆ ಮತ್ತು ವಿಶಾಖಪಟ್ಟಣಂ ಕೂಡ ಹೋಗ್ತಾ ಇದ್ದೇನೆ. ಹಾಗಾಗಿ ಸ್ವಲ್ಪ ಮರಿಗಳ ಒಂದು ವಿಡಿಯೋದಿಂದ ಮರಿಗಳ ಒಂದು ತಗೊಳ್ಳೋ ವ್ಯವಹಾರದಿಂದಾಗಿ ಸ್ವಲ್ಪ ಬಿಜಿ ಇರೋ ಕಾರಣದಿಂದ ವಿಡಿಯೋಗಳನ್ನ ಮಾಡಿ ಹಾಕೋಕ್ಕೆ ಆಗಿರಲಿಲ್ಲ. ಅದು ಬಿಟ್ಟರೆ ಬೇರೆ ಥರನಾದ ಯಾವುದೇ ಕಾರಣ ಇಲ್ಲ. ಹಾಗಂತ ನಾನು ಮರಿಗಳನ್ನ ಕೊಟ್ಟಿಲ್ಲ, ಮರಿಗಳು ಇಲ್ಲ ಅಂತ ಯಾರೂ ಕೂಡ ಅಂದ್ಕೋಬೇಡಿ. ನಾನು ವಾರ ಪೂರ್ತಿ ಅಂದರೆ ಸುಮಾರು ಒಂದು ವಾರಕ್ಕೆ 3 ದಿನ ಮರಿಗಳನ್ನ ಕೊಡ್ತಾ ಇರ್ತೀನಿ. ಅದು ಸೋಮವಾರ ಮತ್ತು ಮಂಗಳವಾರ ಮತ್ತು ಶನಿವಾರ, ವಾರದಲ್ಲಿ 3 ಸಲ ಮರಿಗಳನ್ನ ಕೊಡ್ತೀನಿ. ಸೊ ಅಕಸ್ಮಾತ್ ವ್ಯವಹಾರ ಜಾಸ್ತಿ ಇದ್ದರೆ ಶುಕ್ರವಾರ ಕೂಡ ಮರಿಗಳನ್ನ ಕೊಡ್ತೀನಿ. ಅಲ್ಲಿಗೆ ನೀವು ವಾರದಲ್ಲಿ 4 ಸರಿ ಮರಿಗಳನ್ನ ಕೊಟ್ಟಂಗೈತಿ. ನಾನು ಜಾಸ್ತಿ ಕೊಡೋದು ವಾರದಲ್ಲಿ 3 ಸರಿ ಮರಿಗಳನ್ನ ಕೊಡ್ತೀನಿ. ಸೊ ನಿಮಗೂ ಕೂಡ ಈ ಥರ ದೊಡ್ಡ ಮರಿಗಳ ಅವಶ್ಯಕತೆ ಬಿದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಯಾರಾದರೂ ಕೇಳ್ಬೋದು, ಈ ಮರಿಗಳನ್ನ ನನ್ನ ಫ್ರೆಂಡು, ಸೊ ನನ್ನ ಸಬ್ಸ್ಕ್ರೈಬರು, ಅವರು ಕೂಡ ಮೇ ಬಿ ತಿಪ್ಟೂರವರು ಅಂದ್ಕೋತೀನಿ. ಸೊ ಅವರು ತುಂಬ ದಿನಗಳಿಂದ ನನ್ನ ವಿಡಿಯೋಗಳನ್ನ ವಾಚ್ ಮಾಡಿದ್ದಾರೆ ಅಂತ ನನ್ನ ಫ್ರೆಂಡ್ ಅವರು ಕೂಡ ಒಂದು 5 ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಎಲ್ಲ ಮರಿಗಳ ಕೊಂಬಣ್ಣ ಕಿತ್ತಿದೆ. ಸೊ ಎಲ್ಲ ಮರಿಗಳು ವೈಟ್ ಇದೆ, ಒಂದೇ ಒಂದು ಫ್ಯಾಚಸ್ ಕೂಡ ಇಲ್ಲ. ಮತ್ತು ಫ್ಯಾಚಸ್ ಇದ್ರೂ ಕೂಡ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ, ಸ್ವಲ್ಪ ಅಲ್ಲಲ್ಲಿ ಪ್ಯಾಚಸ್ ಇದೆ. ಒಂದು ಕರೆ ಕಣ್ಣು ಮರಿ ಇದೆ, ಇನ್ನೊಂದು ಬ್ರೌನ್ ಐಸ್ ಮರಿ ಇದೆ. ಹಾಗಾಗಿ ತುಂಬ ಕ್ವಾಲಿಟಿಯುತವಾದಂಥ ಕೊಂಬು ಕಿತ್ತಿರುವಂಥ ಎಲ್ಲ ಮರಿಗಳನ್ನ ಇವತ್ತು ಹಣೆ ಮೇಲೆ ಮತ್ತು ಬೆನ್ನ ಮೇಲೆ 2 ಕಡೆ ಮಾರ್ಕ್ ಮಾಡಿ ಗಾಡಿಗಳಿಗೆ ಕಳಿಸ್ಕೊಡ್ತಾ ಇದ್ದೀನಿ. ಈ ಮರಿಗಳು ತಿಪ್ಟೂರ್ನ ನನ್ನ ಫ್ರೆಂಡ್ಗೆ ಹೋಗಿದೆ, ಬಟ್ ಅವ್ರ ಹೆಸರು ನನಗೆ ನೆನಪಿಲ್ಲ, ಸಾರಿ. ಮತ್ತು ಈ ಥರ ಮರಿಗಳನ್ನ ನಾನು ಸುಮಾರು ಕಳಿಸ್ಕೊಟ್ಟಿದ್ದೀನಿ ಹೋದ ವಾರ. ಅಂಥ ಮರಿಗಳ ವಿಡಿಯೋ ಒಂದು ನಾನು ಫ್ರೀ ಆದ ತಕ್ಷಣ ನಿಮ್ಗೆ ಆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಸೊ ಯಾರೂ ಕೂಡ ಮರೆಯದೆ ನನ್ನ ವಿಡಿಯೋನ ಮತ್ತು ನೋಡಿ, ಮತ್ತು ಸಾಧ್ಯವಾದರೆ ಶೇರ್ ಕೂಡ ಮಾಡಿ ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ತುಂಬ ಮರಿಗಳನ್ನ ಕೊಟ್ಟಿರ್ತೀನಿ, ತುಂಬ ಮರಿಗಳ ಜೊತೆ ವ್ಯವಹಾರ ಮಾಡ್ಕೊಂಡಿರ್ತೀನಿ. ತುಂಬ ಮರಿಗಳನ್ನ ಕೊಟ್ಟಾದಮೇಲೆ, ಸೊ ಹಾಗಾದಮೇಲೆ ನಾನು ವಿಡಿಯೋಗಳನ್ನ ಮಾಡಿಲ್ಲ. ಹಾಗಾಗಿ ಸ್ವಲ್ಪ ಎಲ್ಲರೂ ಕೂಡ ಹಾಗಂತ ಇನ್ನೂ ಮಿಸ್ಯೂಸ್ ಮಾಡ್ಕೋಬೇಡಿ. ಮರಿಗಳನ್ನ ಕೊಟ್ಟಿಲ್ಲ, ಸ್ಟಾಕ್ ಇಲ್ಲ ಅಂದ್ಕೋಬೇಡಿ. ನನ್ನ ಹತ್ರ ಸ್ಟಾಕ್ ಇರುತ್ತೆ. ಏನು ರೇಟಿಗೆ ಮರಿಗಳನ್ನ ಕೊಡ್ತಾ ಇದ್ದೀರಿ ಬಕ್ರೀದ್ಗೋಸ್ಕರ ಅಂತ ಯಾರಾದರೂ ಯೋಚನೆ ಮಾಡೋದಾದರೆ ಅಥವಾ ಥಿಂಕ್ ಮಾಡೋದಾದರೆ, ಈ ಥರ ಮರಿಗಳ ರೇಟು ಸ್ಟಾರ್ಟಿಂಗ್ ಕಡಿಮೆ ಅಂದರೂ 14,500 ಇಲ್ಲ ಮರಿಗಳನ್ನ ಕೊಡೋದಿಲ್ಲ. 14,500, 15,000, 15,500, 16,000 ಗಂಟ ಮರಿ ಇದೆ. ಸೊ ನಿಮಗೆ ನಾನು ಹೇಳುವಂಥ ರೇಟು ಜಾಸ್ತಿ ಆದರೆ ಅಂಥವ್ರು ಯಾರಾದರೂ ಕೂಡ ಇದ್ದರೆ, ಸೊ ದಯವಿಟ್ಟು ಒಂದ್ಸರಿ ಸಂತೆಗೆ ಬಂದು ಕೂಡ ನೋಡ್ಬೋದು. ಆ ಥರ ವ್ಯವಹಾರ ಇರೋದಿಲ್ಲ. ಬಟ್ ನೀವು ಬಂದ ಮೇಲೂ ಕೂಡ ನಿಮಗೆ ಎಲ್ಲ ಮರಿಗಳನ್ನ ನೀವು ತೊಗೋಬೇಕಾಗತ್ತೆ. ಬಟ್ ಈ ಥರ ಸೆಲೆಕ್ಷನ್ ಮಾಡಿ ಕೊಡೋದಕ್ಕೆ ಮತ್ತೆ ರೇಟ್ ಜಾಸ್ತಿ ಆಗಿರುತ್ತೆ. ಬಟ್ ನಂತರ ಆ ಥರ ವ್ಯವಹಾರ ಇರೋದಿಲ್ಲ. ಸೊ ನಿಮಗೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾಳೆ ಶುಕ್ರವಾರ ಕೂಡ ನನ್ನ ಹತ್ರ ಗಾಡಿ ಬರುತ್ತೆ, ಶನಿವಾರ ಕೂಡ ಗಾಡಿ ಬರುತ್ತೆ, ನಿನ್ನೆ ಮಂಗಳವಾರ. ಸೊ ನಿನ್ನೆ ಕೂಡ ಮರಿಗಳನ್ನ ಕೊಟ್ಟಿದ್ದೇನೆ, ಆ ವಿಡಿಯೋ ಕೂಡ ಬರುತ್ತೆ. ಮೊನ್ನೆ ಶನಿವಾರ ಕೊಟ್ಟಂಥ ತುಂಬ ಮರಿಗಳ ವಿಡಿಯೋ ಕೂಡ ಪೆಂಡಿಂಗಲ್ಲಿದೆ. ಸೊ ನನಗೆ ಪ್ರಿಯ ತಕ್ಷಣ ನಾನು ಮಾಡಿ ಹಾಕ್ತಾ ಇರ್ತೀನಿ. ಸೊ ಇವತ್ತಿನ ವಿಡಿಯೋನ ಎಲ್ಲರೂ ಕೂಡ ನೋಡಿದ್ದೀರಾ ಅಂದ್ಕೊಂಡು ನನ್ನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೊತೆಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈ ಥರ ಮರಿಗಳನ್ನ ಕೊಡೋದ್ರಿಂದ ಸ್ವಲ್ಪ ವ್ಯವಹಾರ ಸ್ವಲ್ಪ ಕಡಿಮೆ ಆಗುತ್ತೆ. ಯಾವ ಥರ ಕಡಿಮೆ ಆಗುತ್ತಪ್ಪ ಅಂದರೆ, ನನ್ನ ಮರಿಗಳ ಸ್ಟಾಕ್ ಇರೋದಿಲ್ಲ, ಈ ಥರ ದೊಡ್ಡ ಮರಿಗಳ ಸ್ಟಾಕ್ ಇರೋದಿಲ್ಲ. ಹಾಗಾಗಿ ಹೆಚ್ಚು ಕಡಿಮೆ ಕೊಡ್ತೇನೆ. ಸೊ ಇಂಟ್ರೆಸ್ಟ್ ಇದ್ದರೆ ಅಥವಾ ನಿಮಗೆ ಅವಶ್ಯಕತೆ ಬಿದ್ದರೆ ನನಗೆ ಕಾಲ್ ಮಾಡ್ಬೋದು. ನಾನು ಕಾಲ್ ಪಿಕ್ ಮಾಡಿದ ಹೋದರೆ ನಾರ್ಮಲಾಗಿ ಟೆಕ್ಸ್ಟ್ ಮಾಡಿ, ನನಗೆ ನಾರ್ಮಲಾಗಿ ಮೆಸೇಜ್ ಮಾಡಿ ನಾನು ನಿಮಗೆ ಕಾಲ್ ಬ್ಯಾಕ್ ಮಾಡ್ತೀನಿ. ಈ ಥರ ಮರಿಗಳ ರೇಟ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 14,500 ಹಿಡ್ಕೊಂಡು 16,000 ಗಂಟ ಮರಿ ಇದೆ. ಇಷ್ಟೊಂದು ರೇಟ್ ಕೊಟ್ಟು ತೊಗೊಂಡು ಸಾಕೋದು ಬಿಡೋದು ನಿಮ್ಮ ಒಂದು ವೈಯಕ್ತಿಕ ವಿಚಾರ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.